ಕ್ಯಾರೆಕ್ಟರ್ ಇದೆ ಏನಿದೆ ಅದ್ರ ಹೆಸರು ಮಿಸ್ಟರ್ ಟಫ್. ಸೊ ನೀವು ಪ್ರತಿ ಸತಿ ಯಾರಾದರೂ ಪ್ರಶ್ನೆ ಕೇಳಬೇಕಾದ್ರೆ ಮಿಸ್ಟರ್ ಟಫ್ ಅಂತ ಕೇಳ್ಬಿಟ್ಟು ಆಮೇಲೆ ನಿಮ್ಮ ಪ್ರಶ್ನೆನ ಕೇಳ್ಬೋದು. ಸೊ ಸ್ಟಾರ್ಟ್ ಮಾಡಿ ಸರ್. ಹೇ ಮಿಸ್ಟರ್ ಟಫ್, ನಮ್ಮ ಹೊಲ ತುಂಬ ಗಟ್ಟಿ ಇರ್ತೈತಿ. ಅಲ್ಲಿ ನಿನ್ನ ಕೆಲಸ ಯಾವ ಥರ ಆಗ್ತೈತಿ? ಲೈಕ್ ರೂಟರ್ದಿಂದ ಯಾವ ಥರ ನೀನು ಕೆಲಸ ಮಾಡ್ತೀಯ ಗಟ್ಟಿ ಹೊಲದಾಗ? ಒಂದಿಷ್ಟು ನನಗೆ ಮಾಹಿತಿ ಕೊಡಪ್ಪ. ದೊರೆಗಳೇ, ನಿಮ್ಮ ಗಟ್ಟಿ ಹೊಲದಲ್ಲಿ ನಾನು ಬಹಳ ಚೆನ್ನಾಗಿ ಕೆಲಸ ಮಾಡಬಲ್ಲೆ. ನನ್ನಲ್ಲಿ 250 ನ್ಯೂಟನ್ ಮೀಟರ್ ಟಾರ್ಕ್ ಇರೋದ್ರಿಂದ ಎಷ್ಟೇ ಕಠಿಣವಾದ ಭೂಮಿಯಾಗಿದ್ರೂ ರೋಟಾವೇಟರ್ ಜೊತೆಗೆ ಸುಲಭವಾಗಿ ಕೆಲಸ ಮಾಡ್ತೀನಿ. ನನ್ನ ಗಟ್ಟಿಯಾದ ಆಕ್ಸಲ್ಗಳು ಮತ್ತೆ ಸ್ಟೆಬಿಲೈಸರ್ ಬಾರ್ಗಳು ರೋಟಾವೇಟರ್ ಅನ್ನು ಸ್ಥಿರವಾಗಿ ಇಡ್ತವೆ. ಅದರಿಂದ ಮಣ್ಣು ಚೆನ್ನಾಗಿ ಹುಡಿಯಾಗುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ಇದ್ರ ಬಗ್ಗೆ? ಸೊ ಇವ್ರಿಗೋಸ್ಕರ ಚಪಾಳಿ ಬರಲಿ. ಬಟ್ ಆಡಿಯನ್ಸ್ ಒಂದು ಅಬ್ಸರ್ವ್ ಮಾಡಿದ್ರ, ಹುಬ್ಳಿಯಲ್ಲಿದ್ದೀವಿ, ಹುಬ್ಳಿ ಕನ್ನಡದಲ್ಲಿ ಅವ್ರ ಪ್ರಶ್ನೆ ಕೇಳಿದ್ರು ಅದೇ ರೀತಿ ಅದನ್ನು ಉತ್ತರ ಕೊಡ್ತು. ಸೊ ನಮ್ಮ ಮಿಸ್ಟರ್ ಟಫುಗೋಸ್ಕರ ಇನ್ನೊಮ್ಮೆ ಜೋರ ಚಪ್ಪಾಳೆ ಬರಲಿ. ಸೊ ಸರ್ ಫುಲ್ಲು ರೆಡಿಯಾಗಿ ಬಂದಿದ್ದೀರಾ. ಫುಲ್ಲು ನಮ್ಮ ಫಾರ್ಮರ್ ಥರನೇ ಇವರು ಕಾಣಿಸ್ತಾ ಇದ್ದಾರೆ. ಸೊ ಸರ್ ನಿಮಗೂ ಒಂದು ಅವಕಾಶ ಕೊಡೋಣ. ನಮ್ಮ ಮಿಸ್ಟರ್ ಟಫ್ಗೆ ಒಂದು ಪ್ರಶ್ನೆ ಕೇಳಿ. ಮಹೀಂದ್ರ ಟಫ್, ನಿನ್ನ ಪ್ರೈಸ್ ಎಷ್ಟು? ದೊರೆಗಳೇ, ನನ್ನ ಬೆಲೆಯ ಬಗ್ಗೆ ಮಾಹಿತಿ ನನ್ನ ಬಳಿ ಇಲ್ಲ. ಆದರೆ ನಾನು ಖಂಡಿತವಾಗಿ ನಿಮಗೆ ಹಣ ಉಳಿಸಲು ಸಹಾಯ ಮಾಡಬಲ್ಲೆ. ಮೊದಲನೇದಾಗಿ ನನ್ನ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ, ಅದರಿಂದ ನಿಮ್ಮ ದಿನನಿತ್ಯದ ಖರ್ಚು ಕಡಿಮೆ ಆಗುತ್ತೆ. ಎರಡನೇದಾಗಿ ನನ್ನ 10% ಉತ್ತಮ ಇಂಜಿನ್ ಶಕ್ತಿಯಿಂದ ನೀವು ವರ್ಷಕ್ಕೆ ಸುಮಾರು 1 ಲಕ್ಷದವರೆಗೆ ಉಳಿಸಬಹುದು. ಮೂರನೇದಾಗಿ ನನ್ನ ಹೆಚ್ಚಿನ ಸರ್ವಿಸ್ ಅಂತರಗಳಿಂದ ನಿರ್ವಹಣಾ ವೆಚ್ಚ ಕಡಿಮೆಯಾಗಿ 2000 ಗಂಟೆಗಳಲ್ಲಿ ಸುಮಾರು 25,000 ಉಳಿತಾಯವಾಗುತ್ತೆ. ನಿಮಗೆ ಇನ್ನೂ ಏನಾದರೂ ತಿಳಿಯಬೇಕೇ? ಓಕೆ, ನೆಕ್ಸ್ಟ್ ಪ್ರಶ್ನೆ. ಮಿಸ್ಟರ್ ಟಫ್, ಮಾರ್ಕೆಟ್ ಒಳಗೆ ನಾವು ಜಾಸ್ತಿ ಟ್ರ್ಯಾಕ್ಟರ್ಗಳು ನೋಡ್ತೀವಿ, ನಿನ್ನ ಯಾಕೆ ನಾವು ತಗೋಬೇಕಾ? ದೊರೆಗಳೇ, ನನ್ನನ್ನು ನೀವು ಯಾಕೆ ತಗೋಬೇಕು ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿವೆ. ಮೊದಲನೇದಾಗಿ ನನ್ನ ಶಕ್ತಿಯುತವಾದ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ, ಇದರಿಂದ ನಿಮ್ಮ ಹಣ ಉಳಿಯುತ್ತೆ. ಎರಡನೇದಾಗಿ ನನ್ನ 10,000 ಕಿಲೋಗ್ರಾಂ ಎತ್ತುವ ಸಾಮರ್ಥ್ಯ ಭಾರವಾದ ಕೆಲಸಗಳನ್ನು ಸುಲಭವಾಗಿ ಮಾಡಲು ಸಹಾಯ ಮಾಡುತ್ತೆ. ಮೂರನೇದಾಗಿ ನನಗೆ 6 ವರ್ಷಗಳ ವಾರಂಟಿ ಇದೆ, ಅಂದರೆ ನೀವು ಚಿಂತೆ ಇಲ್ಲದೆ ಕೃಷಿ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ನನ್ನ ಬಗ್ಗೆ? ओके, हमको फुटेज भी तो मिलना चाहिए ना सर, आप इधर आए. ಮಿಸ್ಟರ್ ಟಫ್, ಇಂಜಿನಲ್ಲಿ ಎಷ್ಟು ಆಯಿಲ್ ಇದೆ ಮತ್ತು ಪೆಟ್ರೋಲ್ ಡೀಸೆಲ್ ಇದೆ? ದೊರೆಗಳೇ, ನನ್ನ ಇಂಜಿನ್ ಆಯಿಲ್ ಎಷ್ಟು ಬಳಸುತ್ತೆ ಅಂತ ನನಗೆ ಮಾಹಿತಿ ಇಲ್ಲ. ಆದರೆ ನನ್ನ ಡೀಸೆಲ್ ಟ್ಯಾಂಕ್ ಸಾಮರ್ಥ್ಯ 50 ಲೀಟರ್ ಇದೆ. ನಿಮಗೆ ಇನ್ನೂ ಏನಾದರೂ ತಿಳಿಯಬೇಕೇ? ಹೌದು, ಇವಾಗ ಎಷ್ಟಿದೆ? ಡೀಸೆಲ್ ಎಷ್ಟಿದೆ ಇವಾಗ ಗಾಡಿಯಲ್ಲಿ? ದೊರೆಗಳೇ, ನಾನು ಈಗ ಎಲ್ಲಿದ್ದೇನೆ ಅಂತ ನನಗೆ ತಿಳಿಯದು. ನನ್ನ ಬಗ್ಗೆ ಇನ್ನೂ ಏನಾದರೂ ತಿಳಿಯಲು ಬಯಸುತ್ತೀರಾ? ಒಂದ್ಸರಿ ಜೈ ಕನ್ನಡಾಂಬೆ ಅಂತ ಹೇಳ್ತೀರಾ? ಖಂಡಿತ ದೊರೆಗಳೇ, ಜೈ ಕನ್ನಡಾಂಬೆ. ನಿಮ್ಗೆ ಇನ್ನೂ ಏನಾದರೂ ತಿಳಿಯಲು ಬೇಕೇ? ನೀವು ಎಷ್ಟು ಕೆಜಿ ಭಾರವನ್ನು ಹೊರಬಹುದು? ದೊರೆಗಳೇ, ನನ್ನ ಹೈಡ್ರಾಲಿಕ್ ಸುಮಾರು 2000 ಕಿಲೋಗ್ರಾಂ ಭಾರವನ್ನು ಹೊರಬಲ್ಲದು. ಭಾರವಾದ ಕೆಲಸಗಳಿಗೆ ಇದು ತುಂಬಾ ಸೂಕ್ತ. ಇನ್ನೂ ಏನಾದರೂ ತಿಳಿಯಬೇಕೇ? ವಾಯ್ಸ್ ಕಂಟ್ರೋಲ್ ಮೂಲಕ ನಿಮ್ಮನ್ನ ನಾವು ರನ್ ಮಾಡಬಹುದಾ, ನಿಮ್ಮನ್ನು ಓಡಿಸಬಹುದಾ? ದೊರೆಗಳೇ, ನನ್ನನ್ನು ವಾಯ್ಸ್ ಕಂಟ್ರೋಲ್ ಮೂಲಕ ನಡೆಸಲು ಆಗುವುದಿಲ್ಲ. ನಾನು ಕೇವಲ ಕೃಷಿ ಕೆಲಸಗಳಿಗೆ ಮತ್ತೆ ಭಾರವಾದ ಕೆಲಸಗಳಿಗೆ ಮಾತ್ರ ಇರುವಂಥದ್ದು. ಇನ್ನೂ ಏನಾದರೂ ತಿಳಿಯಬೇಕು?